ಇನ್ನು ವಿಜಯಪುರ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಬ್ಯಾಗ್ ಪತ್ತೆಯಾಗಿತ್ತು. ಚಿನ್ನ ಹಣವನ್ನ ಕೆಲ ಗ್ರಾಮಸ್ಥರು ಅದರಲ್ಲಿದ್ದಂತಹ ಚಿನ್ನ ಹಾಗೂ ಹಣವನ್ನ ತಮ್ಮ ಮನೆಗೆ ತಗೊಂಡು ಹೋಗಿದ್ರು. ದರೋಡೆ ದಿನ ಬೈಕ್ಗೆ ಈಕೋ ವಾಹನ ಡಿಕ್ಕಿಯಾಗಿತ್ತು. ಆ ಸಂದರ್ಭದಲ್ಲಿ ಜನರು ಅದರಲ್ಲಿದ್ದಂತಹ ದರೋಡೆಕೋರನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಪಿಸ್ತೂಲ್ ತೋರಿಸಿ ಬೆದರಿಸಿದ್ರು. ಕಾರ್ನಲ್ಲಿ ಸ್ವಲ್ಪ ಹಣ ಹಾಗೂ ಬಂಗಾರವನ್ನ ಬಿಟ್ಟು ಅವರಲ್ಲಿಂದ ಪರಾರಿಯಾಗಿರ್ತಾರೆ. ದರೋಡೆಕೋರರು ದರೋಡೆ ನಡೆಸಿದ ಹಣ ಅನ್ನೋದು ಅವರಿಗೆ ಅಲ್ಲಿ ಗೊತ್ತಾಗಿರ್ಲಿಲ್ಲ ಆ ಜನರಿಗೆ. ಸೊ ಅದನ್ನ ಅವರು ಆ ಸಂದರ್ಭದಲ್ಲಿ ಹಂಚಿಕೊಂಡಿದ್ರು. ಅದಾದ ನಂತರ ಪೊಲೀಸರು ಗ್ರಾಮಕ್ಕೆ ಬಂದಂತಹ ಸಂದರ್ಭದಲ್ಲೇ ಅದು ದರೋಡೆಯಾಗಿರೋ ಹಣ ಅನ್ನೋದು ಗೊತ್ತಾಗಿದೆ. ಅದಾದ ನಂತರ ಸಭೆಯನ್ನ ಮಾಡಿ ಗ್ರಾಮಸ್ಥರಿಗೆ ಪೊಲೀಸರು ಎಚ್ಚರಿಸಿದ್ರು. ಆ ಬಳಿಕ ಚಿನ್ನ ಹಾಗೂ ಹಣವನ್ನ ಹುಲಜಂತಿಯ ಗ್ರಾಮಸ್ಥರು ವಾಪಸ್ ಕೊಟ್ಟಿದ್ದಾರೆ. ಕ್ಯಾಮೆರಾ ಮುಂದೆಯೇ ಗ್ರಾಮಸ್ಥರಿಂದ ಚಿನ್ನ ಹಾಗೂ ಹಣವನ್ನ ವಾಪಸ್ ಪಡ್ಕೊಳ್ಳಲಾಗಿದೆ. ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ದರೋಡೆ ನಡೆಸಿರುವಂತ ಹಣ ವಿಜಯಪುರದ ಎಸ್ಬಿಐ ಬ್ಯಾಂಕ್ ದರೋಡೆ ನಡೆದಿತ್ತು. ಸುಮಾರು 50 ಕೆಜಿಯಷ್ಟು ಚಿನ್ನ ಹಾಗೂ ಕೋಟ್ಯಂತರ ರೂಪಾಯಿ ಮೌಲ್ಯದ ನಗದನ್ನ ತೆಗೆದುಕೊಂಡು ಹೋಗಲಾಗಿತ್ತು. ದರೋಡೆಕೋರರು ಸಂಜೆಯ ಸಂದರ್ಭದಲ್ಲಿ 6:30 ವೇಳೆಗೆ ಬಂದಿದ್ದಂತಹ ಈ ದರೋಡೆಕೋರರು ಬೆದರಿಸಿ ಅಲ್ಲಿಂದ ಹಣವನ್ನ ಕದ್ದು ಪರಾರಿಯಾಗಿದ್ರು. ಅದಾದ ಬಳಿಕ ಆ ದರೋಡೆಕೋರರು ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದಲ್ಲಿ ಆ ಒಂದು ಸಂದರ್ಭದಲ್ಲಿ ಬೈಕ್ಗೆ ಇಕೋ ವಾಹನ ಡಿಕ್ಕಿ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಗ್ರಾಮಸ್ಥರು ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಅಲ್ಲಿಂದ ಅವರು ಪರಾರಿಯಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.